ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿಯ ತನಿಖೆ ಆರಂಭ ಆಗಿದೆ. ನಿನ್ನೆಯೂ ಕೂಡ ಒಂದಷ್ಟು ಗಂಟೆಗಳ ಕಾಲ ಸ್ಥಳ ಮಹಜರು ಪ್ರಕ್ರಿಯೆ ಆಗಿತ್ತು ಎಸ್ಐಟಿಯಿಂದ. ಇಂದು ಕೂಡ ಅನಾಮಿಕನನ್ನ ಕರೆತಂದು ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಹೇಳಿರುವಂತಹ ದೂರುದಾರ ನಿನ್ನೆ ನೇತ್ರಾವತಿ ಸ್ನಾನಘಟ್ಟ ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ತಲಾಶ್ ನಡೆಸಿತ್ತು. ನಿರ್ಜನ ಅರಣ್ಯದಲ್ಲಿ ಬರೋಬ್ಬರಿ 13 ಸ್ಥಳಗಳ ಗುರುತನ್ನು ಮಾಡಿಕೊಂಡಿದ್ದಂತೆ ಎಸ್ಐಟಿ. 3 ಗಂಟೆಗೂ ಹೆಚ್ಚು ಕಾಲ ನಡೆದಿದ್ದಂತಹ ಸ್ಥಳ ಮಹಜರು. ಸ್ಥಳ ಮಾರ್ಕಿಂಗ್ ಮಾಡಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಅನಾಮಿಕನನ್ನ ಕರೆತಂದು ಸ್ಥಳ ಮಹಜರು ಮಾಡುವಂತಹ ಸಾಧ್ಯತೆ ಇದೆ. ನೂರಾರು ಶವ ಹೂತಿಟ್ಟಿದ್ದೇನೆ ಅಂತ ಹೇಳಿದಾನೆ ಸಾಕ್ಷಿದಾರ. ಹೀಗಾಗಿ ಅದು ಯಾವ ಜಾಗ ಅನ್ನುವಂಥದ್ದನ್ನು ತೋರಿಸಬೇಕಾಗುತ್ತೆ. ನಿನ್ನೆ ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ತಲಾಶ್ ನಡೆಸಿತ್ತು. ನಿರ್ಜನ ಅರಣ್ಯ ಪ್ರದೇಶದಲ್ಲಿ ಬರೋಬ್ಬರಿ 13 ಸ್ಥಳಗಳನ್ನು ಆತ ತೋರಿಸಿದ್ದಾನಂತೆ. ಅದನ್ನು ಗುರುತು ಮಾಡಲಾಗಿದೆ. 3 ಗಂಟೆಗೂ ಹೆಚ್ಚು ಕಾಲ ನಡೆದಿತ್ತು ನಿನ್ನೆ ಸ್ಥಳ ಮಹಜರು. ಸ್ಥಳ ಮಾರ್ಕಿಂಗ್ ಮಾಡಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ನಿನ್ನೆಯಿಂದ ಎಸ್ಐಟಿಯ ಪ್ರಮುಖವಾದಂತಹ ಪ್ರಕ್ರಿಯೆ ಆರಂಭ ಆದಂಥದ್ದು. ಇದರ ಫಸ್ಟ್ ಸ್ಟೆಪ್ ಇರುವಂಥದ್ದೇ ಎಕ್ಸಿಮೇಷನ್, ಅಂದರೆ ಸ್ಥಳ ಮಹಜರು. ಈತ ಹೇಳ್ತಾ ಇರುವಂಥದ್ದೆಲ್ಲವೂ ಕೂಡ ಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಪ್ರಪ್ರಥಮವಾದಂತಹ ಒಂದು ಪ್ರಕ್ರಿಯೆ ಅಂತ ಹೇಳಿದ್ರೆ ಅದು ಸ್ಥಳ ಮಹಜರು. ಅದರಲ್ಲೂ ಕೂಡ ಇಷ್ಟು ದೊಡ್ಡ ಅರಣ್ಯ ಪ್ರದೇಶದಲ್ಲಿ ಆತ ಎಲ್ಲ ಹೇಳ್ತಾನೋ ಆ ಒಂದು ಜಾಗಕ್ಕೆ ಹೋಗಬೇಕಾಗತ್ತೆ. ಆ ಜಾಗದಲ್ಲಿ ಹೋಗಿ ಸ್ಥಳ ಮಹಜರು ಆಗಿ ಅಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಬಿಗಿ ಭದ್ರತೆ ಜೊತೆಗೆ ಅಲ್ಲಿ ಶವವನ್ನು ಹೊರತೆಗೆಯುವಂತಹ ಕೆಲಸ ಆಗಬೇಕಾಗತ್ತೆ. ಇದು ಮೊದಲ ಸ್ಟೆಪ್ ಇರುವಂಥದ್ದು ಎಸ್ಐಟಿಗೆ. ನಿನ್ನೆ 3 ಗಂಟೆಗಳ ಅಧಿಕ ಕಾಲವಾಗಿ ನಡೆಯಿತು ಸ್ಥಳ ಮಹಜರು ನೇತ್ರಾವತಿ ಸ್ನಾನಘಟ್ಟ ಪ್ರದೇಶದಲ್ಲಿ. ಇಂದು ಯಾವೆಲ್ಲ ಪ್ರದೇಶದಲ್ಲಿ ಮಹಜರು ನಡೆಯುತ್ತೆ? ಧರ್ಮಸ್ಥಳದ ಹಲವೆಡೆ ಶವ ಹೂತಿರುವ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ದಾನೆ ಸಾಕ್ಷಿದಾರ. ನೇತ್ರಾವತಿ ಸ್ನಾನಘಟ್ಟದ ಬಳಿಕ ಬೇರೆಡೆ ಸ್ಥಳ ಮಹಜರಾಗುವಂಥ ಸಾಧ್ಯತೆ ಇದೆ ಇವತ್ತು. ಈಗಾಗಲೇ 13 ಸ್ಥಳಗಳನ್ನು ಗುರುತಿಸಿದ್ದಾರೆ ಎಸ್ಐಟಿ ನಿನ್ನೆ ನೇತ್ರಾವತಿ ಸ್ನಾನಘಟ್ಟ ಪ್ರದೇಶದಲ್ಲಿ. ಇದೀಗ ಅನಾಮಿಕ ತೋರಿಸುವ ಬೇರೆಡೆ ಸ್ಥಳ ಪರಿಶೀಲನೆ ಆಗುತ್ತೆ ಇವತ್ತು. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಕರೆತಂದು ಮಹಜರು ಮಾಡಲಾಗ್ತಾ ಇದೆ. ಇವತ್ತು ಬೇರೆ ಯಾವ ಪ್ರದೇಶದಲ್ಲಿ ಮಹಜರ ನಡೆಯುತ್ತೆ ಅನ್ನುವಂಥ ಒಂದು ಪ್ರಶ್ನೆ. ಧರ್ಮಸ್ಥಳದ ಬೇಕಾದಷ್ಟು ಬೇರೆ ಕಡೆ ಈತ ಶವ ಹೂತಿಟ್ಟಿದ್ದಾನೆ ಅಂತ ಹೇಳಿದ್ದಾನೆ ಆರೋಪ ಮಾಡಿರುವಂಥದ್ದು. ನೇತ್ರಾವತಿ ಸ್ನಾನಘಟ್ಟದ ಬಳಿಕ ಬೇರೆಡೆ ಎಲ್ಲಿ ಸ್ಥಳ ಮಹಜರಾಗುತ್ತೆ? ಈಗಾಗಲೇ ನಿನ್ನೆ 13 ಸ್ಥಳಗಳನ್ನು ಮಾರ್ಕ್ ಮಾಡಿಟ್ಟಿದ್ದಾರೆ. ನಿನ್ನೆ ಆದಂತಹ ಇವರ ಫಸ್ಟ್ ಸ್ಟೆಪ್ ಇರುವಂಥದ್ದು ಎಕ್ಸಿಮೇಷನ್. 3 ಗಂಟೆಗಳಿಗೂ ಅಧಿಕ ಕಾಲ ನಿನ್ನೆ ಎಕ್ಸಿಮೇಷನ್ ಪ್ರಾಸೆಸ್ ಆಯಿತು. ಆತ ತೋರಿಸಿದಂತಹ 13 ಜಾಗಗಳಲ್ಲಿ ಮಾರ್ಕಿಂಗ್ ಮಾಡಿಟ್ಟಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಿದ್ದಾರೆ ಆ ಒಂದು ಜಾಗದಲ್ಲಿ. ನಿನ್ನೆ ಆದಂಥದ್ದು ನೇತ್ರಾವತಿ ಸ್ನಾನಘಟ್ಟದ 3 ಕಿಲೋಮೀಟರ್ ಅರಣ್ಯ ವ್ಯಾಪ್ತಿಯಲ್ಲಿ ಆದಂತಹ ಎಕ್ಸಿಮೇಷನ್ ಪ್ರಕ್ರಿಯೆ. ಈತ ಹೇಳ್ತಾ ಇರುವಂಥದ್ದು ಇದೊಂದಷ್ಟೇ ಜಾಗ ಅಲ್ಲ, ಬೇರೆ ಬೇಕಾದಷ್ಟು ಕಡೆ ಧರ್ಮಸ್ಥಳದಲ್ಲಿ ನಾನು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಅನಾಮಿಕ, ಸಾಕ್ಷಿದಾರ ಮುಂದೆ ಬಂದಿರುವಂಥವನು. ಹೀಗಾಗಿ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ಇವತ್ತು ಬೇರೆ ಕಡೆ ಹೋಗಿ ಎಲ್ಲೆಲ್ಲಿ ಇವತ್ತು ಎಕ್ಸಿಮೇಷನ್ ಪ್ರಾಸೆಸ್ ಮಾಡ್ತಾರೆ. ಸ್ಥಳ ಮಹಜರ ಬಳಿಕ ಎಸ್ಐಟಿಯಿಂದ ನ್ಯಾಯಾಲಯದ ಮೊರೆ ಹೋಗಲಾಗುತ್ತಂತೆ. ಸಮಾಧಿ ಅಗೆಯಲು ಅನುಮತಿ ಕೇಳಲಿರುವಂತಹ ಎಸ್ಐಟಿ, ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಿರುವಂತಹ ಎಸ್ಐಟಿ. ಕೋರ್ಟ್ ಅನುಮತಿ ಸಿಕ್ಕರೆ ಸಮಾಧಿ ಅಗೆಯಲು ರೆಡಿಯಾಗಿರ್ತಾರೆ. ಈ ವಾರವೇ ಸಮಾಧಿಯನ್ನ ಅಗೆಯೋದಕ್ಕೆ ಎಸ್ಐಟಿ ಪ್ಲಾನ್ ಮಾಡಿಕೊಂಡಿದೆ. ಸಮಾಧಿ ಅಗೆದ ಬಳಿಕ ಫೋರೆನ್ಸಿಕ್ ಸಾಕ್ಷ್ಯದ ಮೂಲಕ ತನಿಖೆ ಆರಂಭ ಆಗತ್ತೆ. ಸ್ಥಳ ಮಹಜರು ಬಳಿಕ ಇದೀಗ ಎಸ್ಐಟಿಯಿಂದ ನ್ಯಾಯಾಲಯದ ಮೊರೆ ಹೋಗಲಾಗ್ತಾ ಇದೆ. ಬೆಳ್ತಂಗಡಿ ಕೋರ್ಟ್ ಸಮಾಧಿ ಅಗೆಯೋದಕ್ಕೆ ಅನುಮತಿ ಕೇಳಬೇಕಾಗುತ್ತೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಿರುವಂತಹ ಎಸ್ಐಟಿ ಕೋರ್ಟ್ ಅನುಮತಿ ಸಿಕ್ಕರೆ ಸಮಾಧಿ ಅಗೆಯೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾರೆ ಎಸ್ಐಟಿ ಅವರು. ಈ ವಾರವೇ ಸಮಾಧಿ ಅಗಿಬೇಕು ಅನ್ನುವಂಥ ಪ್ಲಾನ್ನಲ್ಲಿದ್ದಾರೆ. ಇದಾದ ನಂತರದಲ್ಲಿ ಫೋರೆನ್ಸಿಕ್ ತನಿಖೆ ಆಗಬೇಕಾಗತ್ತೆ. ಇದು ಹಂತ ಹಂತವಾಗಿ ನಡೆಯುವಂತಹ ಪ್ರಕ್ರಿಯೆ ಎಸ್ಐಟಿಯಿಂದ. ಈಗ ನಿನ್ನೆ ಒಂದಷ್ಟು 13 ಜಾಗಗಳನ್ನು ಗುರುತು ಮಾಡಿಟ್ಕೊಂಡಿದ್ದಾರೆ, ಮಾರ್ಕಿಂಗ್ ಮಾಡಲಾಗಿದೆ. ಇವತ್ತು ನಿನ್ನೆ ನೇತ್ರಾವತಿ ಸ್ನಾನಘಟ್ಟದಲ್ಲಾಯಿತು. ಇವತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಈತ ಏನು ಹೇಳ್ತಾನೆ ಸಾಕ್ಷಿದಾರ, ಅಲ್ಲಿಗೆ ಹೋಗಿ ಸ್ಥಳ ಮಹಜರು ಮಾಡುವಂಥ ಪ್ರಕ್ರಿಯೆ ಆಗುತ್ತೆ. ಅಂದರೆ ಇದರಲ್ಲಿ ಜಸ್ಟ್ ಮಾರ್ಕಿಟ್ ನಿನ್ನೆ ಆಗಲಿ ಇವತ್ತಾಗಲಿ ಮತ್ತು ಮುಂದೆ ನಡೆಯುವಂಥ ಪ್ರಕ್ರಿಯೆಯಲ್ಲಿ ಎಲ್ಲೂ ಕೂಡ ಸಮಾಧಿ ಆಗಿರುವಂಥ ಕೆಲಸ ಆಗಿಲ್ಲ. ಇದಾದ ನಂತರ ಸ್ಥಳ ಮಹಜರಿನ ನಂತರ ಕೋರ್ಟ್ ಮೊರೆ ಹೋಗಬೇಕಾಗುತ್ತೆ ಎಸ್ಐಟಿ ಅಧಿಕಾರಿಗಳು. ಬೆಳ್ತಂಗಡಿಯ ಕೋರ್ಟ್ಗೆ ಪರ್ಮಿಷನ್ಗೆ ಅವರು ಅಪ್ಲೈ ಮಾಡ್ತಾ ಇದ್ದಾರೆ. ಅಂದರೆ ಸಮಾಧಿ ಅಗೆಯೋದಕ್ಕೆ ಪರ್ಮಿಟ್ ಮಾಡಿ ಅಂತ. ಕೋರ್ಟ್ ಅನುಮತಿ ನೀಡಿದ ನಂತರದಲ್ಲಿ ಸಮಾಧಿ ಅಗೆಯುವಂತಹ ಪ್ರಕ್ರಿಯೆ ಆಗುತ್ತೆ. ಅದು ಕೂಡ ಇದೇ ವಾರದಲ್ಲಿ ಆಗುತ್ತೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಇದಾದ ನಂತರ ಫೋರೆನ್ಸಿಕ್ ರಿಪೋರ್ಟ್ಸ್ ಕೂಡ ಬರಬೇಕಾಗುತ್ತೆ. ಈ ರೀತಿಯಾಗಿ ಎಸ್ಐಟಿಯ ತನಿಖೆಯ ಪ್ರಕ್ರಿಯೆ ಇರುವಂಥದ್ದು.